ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಪಟ್ಟದ ಫೈಟ್ಗೆ ಬ್ರೇಕ್ ಬಿದ್ದಂತೆ ಕಾಣಿಸ್ತಿಲ್ಲ. ಒಂದು ಕಡೆ ಸಿಎಂ ಡಿಸಿಎಂ ಜೋಡೆತ್ತಿನ ಸಂದೇಶ ನೀಡುತ್ತಾ ಇದ್ದಾರೆ, ಮತ್ತೊಂದು ಕಡೆ ಇಬ್ಬರ ನಡುವಿನ ಅಂತರ್ಯುದ್ಧ ತಾರಕಕ್ಕೇರ್ತಾ ಇದೆ. ಕೆಸಿ ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ರೆ ಅತ್ತ ಡಿಕೆ ನೇರವಾಗಿ ಡೆಲ್ಲಿಗೆ ಹಾರಿದ್ದಾರೆ. ಮುಂದಿನ ಸೋಮವಾರ ಹೋಗ್ತೀನಿ ಅಂದಿದ್ದ ಶಿವಕುಮಾರ್ ಹಿಂದೆ ಹೋಗಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಕುತೂಹಲ ಹೆಚ್ಚಾಗಿದೆ. ಮತ್ತೆ ರಂಗು ಪಡೆದ ಸಿಎಂ ಕುರ್ಚಿ ಕದನ. ಏಕಾಏಕಿ ದೆಹಲಿ ಪ್ರಯಾಣ ಬೆಳೆಸಿದ ಡಿಕೆ ಸಾಹೇಬ. ಬ್ರೇಕ್ಫಾಸ್ಟ್ ಮೀಟಿಂಗ್ ವರದಿ ಒಪ್ಪಿಸ್ತಾರಾ ಡಿಸಿಎಂ? ಎಸ್, ಕಳೆದ ಒಂದು ತಿಂಗಳಿಂದ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಯದ್ದೇ ಗದ್ದಲ. ಕರ್ನಾಟಕ ರಾಜಕೀಯದಲ್ಲಿ ಊಹಿಸದಂತಹ ಬೆಳವಣಿಗೆಗಳು ಪ್ರತಿದಿನವೂ ನಡೆಯುತ್ತಲೇ ಇವೆ. 2 ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಸಿದ್ದು ಡಿಕೆ ಇಬ್ಬರು ಒಮ್ಮತಕ್ಕೆ ಬಂದ ರೀತಿ ಕಾಣ್ತಿಲ್ಲ. ಡಿಕೆ ಶಿವಕುಮಾರ್ ಸಿಎಂ ಪಟ್ಟ ಸಿಗಲೇಬೇಕೆಂಬ ಹಠಕ್ಕೆ ಬಿದ್ದಿರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಂದು ಏಕಾಏಕಿ ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಸಿಎಂ ಡಿಕೆ, ನನ್ನ ವೈಯಕ್ತಿಕ ಕಾರಣಕ್ಕೆ ಹೋಗ್ತಿದ್ದೇನೆ ಎಂದರು. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ನನಗೊಂದು ಖಾಸಗಿ ಮದುವೆ ಇದೆ ಇವತ್ತು ಸಾಯಂಕಾಲ. ನನ್ನ ಯಾರೊಬ್ಬ ಆಪ್ತ ಸ್ನೇಹಿತರು ಐಎಎಸ್ ಆಫೀಸರ್ ಅವರ ಮಗಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ. ಇನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಇಂದು ಮಂಗಳೂರಿಗೆ ಆಗಮಿಸಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಕೆಸಿವಿ ಜೊತೆ ಖುಷಿಯ ಮೂಡ್ನಲ್ಲಿದ್ರು. ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹೈ ಅಲರ್ಟ್ ಆದಂತೆ ಕಾಣ್ತಿದೆ. ದೆಹಲಿಗೆ ಹೋದಾಗ ತಮಗೆ ತಮ್ಮ ಬೆಂಬಲಿತ ಶಾಸಕರಿಗೆ ಸಿಗದ ಕೆಸಿ ವೇಣುಗೋಪಾಲ್ ಸಿಎಂ ಹಾಗೂ ಆಪ್ತರ ಜೊತೆ ಲಂಚ್ ಮೀಟಿಂಗ್ ಮಾಡಿರೋದು ಡಿಕೆ ಬ್ರದರ್ಸ್ಗೂ ಕೊಂಚ ಅಸಮಾಧಾನ ತಂದಿದೆ. ಬದಲಾಗಿ ಮಂಗಳೂರಿನ ಇಂದಿನ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಆಹ್ವಾನ ಮಾಡಿಲ್ವಂತೆ. ಈ ವಿಚಾರವು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದೊಂದು ರೀತಿಯ ಚರ್ಚೆಯನ್ನ ಹುಟ್ಟುಹಾಕ್ತಿದೆ. ಇನ್ನು ಇಂದು ರಾತ್ರಿಯ ಹೈಕಮಾಂಡ್ ಸೋನಿಯಾ ಗಾಂಧಿಯನ್ನ ಭೇಟಿ ಮಾಡಿ ಸಿಎಂ ಕುರ್ಚಿ ಬಗ್ಗೆ ಮನವರಿಕೆ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಡಿಕೆ ದೆಹಲಿಗೆ ಪ್ರಯಾಣ ಮಾಡ್ತಿರುವುದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ ಡಿಕೆ ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಡಿಕೆ ದೆಹಲಿಗೆ ಹೋಗ್ಲಿ, ಪಾಪ ಬೇಡ ಅಂದೋರು ಯಾರು? ನಾನು ಹೈಕಮಾಂಡ್ ಕರೆದರೆ ಮಾತ್ರ ಹೋಗ್ತೀನಿ ಅಂತ ಸಿಎಂ ಡಿಕೆಗೆ ಟಾಂಗ್ ನೀಡಿದ್ದಾರೆ. ಸಿದ್ದು ಡಿಕೆ ನಡುವೆ ಕುರ್ಚಿ ಕಾಳಗಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಂತೆ ಕಾಣ್ತಿತ್ತು. ಆದರೆ ಇಬ್ಬರ ನಡುವಿನ ಹಗ್ಗ ಜಗ್ಗಾಟ ಮತ್ತೆ ತಾರಕಕ್ಕೇರುವಂತೆ ಕಾಣ್ತಿದೆ. ಡಿಸೆಂಬರ್ 8ನೇ ತಾರೀಕಿನಿಂದ ಸಿಎಂ ಡಿಸಿಎಂ ಇಬ್ಬರು ದೆಹಲಿಗೆ ತೆರಳೋ ಸಾಧ್ಯತೆ ಇದೆ. ಇಲ್ಲವೇ ಡಿಸೆಂಬರ್ 14ರಂದು ವೋಟ್ ಚೋರಿ ಪ್ರತಿಭಟನೆ ಬಳಿಕ ಸಿದ್ದು ಡಿಕೆಶಿ ಜೊತೆ ಹೈಕಮಾಂಡ್ ಚರ್ಚೆ ನಡೆಸಬಹುದು. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.